ರಿಯಲ್ ಎಸ್ಟೇಟ್ನಲ್ಲಿ ಕೂಡ ರಿಟೈರ್ಡ್ ಪ್ಲಾನ್ ಇದೆ. ನಿವೃತ್ತಿ ನಂತರ ಪ್ರತಿ ತಿಂಗಳ ಆದಾಯ ಬೇಕು ಅಲ್ವಾ? ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದರೆ ನೀವು ಕೇವಲ ಬ್ಯಾಂಕ್ ಎಫ್ ಡಿ ಅಥವಾ ಪೆನ್ಷನ್ ಮೇಲೆ ಅವಲಂಬಿಸುವುದಲ್ಲ. ರಿಯಲ್ ಎಸ್ಟೇಟ್ ಕೂಡ ಸರಿಯಾದ ರೀತಿಯಲ್ಲಿ ಯೋಚಿಸಿದ್ರೆ ನಿವೃತ್ತಿ ಜೀವನಕ್ಕೆ ಒಂದು ಉತ್ತಮ ಆಸ್ತಿ ಆಗ್ಬೋದು. ಉದಾಹರಣೆಗೆ, ನಿಮ್ಮ ಆದಾಯದ ಒಂದು ಭಾಗವನ್ನು ಉತ್ತಮ ಲೊಕೇಶನ್ ಇರುವ ರೆಸಿಡೆನ್ಷಿಯಲ್ ಸೈಟು ಅಥವಾ ರೆಂಟಲ್ ಪ್ರಾಪರ್ಟಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ, ಕಾಲ ಕಳೆದಂತೆ ಆಸ್ತಿಯ ಮೌಲ್ಯ ಹೆಚ್ಚಾದರೆ ಅದು ಸಹ ರಿಟೈರ್ಮೆಂಟು ನಿಮಗೆ ಸಹಾಯ ಆಗ್ಬೋದು. ರೆಂಟಲ್ ಪ್ರಾಪರ್ಟಿ ಇದ್ದರೆ ನಿವೃತ್ತಿ ನಂತರ ಮಾಸಿಕ ಬಾಡಿಗೆ ಆದಾಯ ಸಿಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಯಾವುದೇ ಪ್ರಾಪರ್ಟಿ ಖರೀದಿಸುವ ಮೊದಲು ಟೈಟಲ್ಲು, ಇ.ಸಿ, ಕನ್ವರ್ಷನ್, ಲೇಔಟ್ ಅಪ್ರೂವಲ್ಲು, ಖಾತಾ, ರಸ್ತೆ, ನೀರು, ವಿದ್ಯುತ್, ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ನೋಡಬೇಕು. ಮತ್ತೊಂದು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ರಿಟೈರ್ಮೆಂಟ್ ಹತ್ತಿರ ಬಂದಾಗ ದೊಡ್ಡ ಲೋನ್ ತಗೊಳ್ಳೋದು, ಪ್ರಾಪರ್ಟಿ ಖರೀದಿಸುವ ಬದಲು ನಿಮ್ಮ ಕ್ಯಾಶ್ ಫ್ಲೋ ಮತ್ತು ರಿಸ್ಕ್ ಕೆಪಾಸಿಟಿಯನ್ನು ನೋಡಿ ನಿರ್ಧಾರ ಮಾಡಿ. ರಿಟೈರ್ಮೆಂಟ್ ಪ್ಲಾನಿಂಗ್ನ ಗೋಲು ಒಂದೇ, ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ರು ಸಹ ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡಬೇಕು. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ರಿಯಲ್ ಎಸ್ಟೇಟ್ ಬಗ್ಗೆ ಇಂತಹ ಪ್ರಾಕ್ಟಿಕಲ್ ಎಜುಕೇಷನ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಜೈ ಹಿಂದ್, ಜೈ ಕರ್ನಾಟಕ.